ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಸುದ್ದಿಗಳು. ಇಂದಿನಿಂದಲೇ ರಾಜ್ಯಾದ್ಯಂತ ಗೃಹ ಜ್ಯೋತಿ ಅನರ್ಹ ಫಲಾನುಭವಿಗಳ ಪತ್ತೆ ಕಾರ್ಯ ಆರಂಭ. ಮನೆ ಮನೆಗೆ ಭೇಟಿ ಕೊಟ್ಟು ದಾಖಲೆಗಳ ಪರಿಶೀಲನೆ. ನೀವು ಕೂಡ 200 ಯೂನಿಟ್ ಉಚಿತ ವಿದ್ಯುತ್ ಲಾಭ ಪಡೆದುಕೊಳ್ಳುತ್ತಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ, ದಾಖಲೆಗಳನ್ನ ರೆಡಿ ಮಾಡಿಟ್ಟುಕೊಳ್ಳಿ. ಏನಿದು ಮಾಹಿತಿ, ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ಫುಟ್ಪಾತ್ ಜನರ ಆಸ್ತಿ, ಅದರ ಮೇಲೆ ಅಂಗಡಿ ಮುಂಗಟ್ಟು ಒತ್ತುವರಿ ಮಾಡಿಕೊಂಡ್ರೆ ಸಹಿಸೋದಿಲ್ಲ ಎಂದು ಕೃಷ್ಣ ಬೈರೇಗೌಡವರ ಖಡಕ್ ಎಚ್ಚರಿಕೆ. ಬೆಂಗಳೂರಿನ ಫುಟ್ಪಾತ್ ವ್ಯಾಪಾರಿಗಳಿಗೆ ಬೆಳಗ್ಗೆನೆ ಬಿಗ್ ಶಾಕ್ ಕೊಟ್ಟ ಸರ್ಕಾರ. ಜೆಸಿಬಿಗಳ ಘರ್ಜನೆ, ಅತಿಕ್ರಮಣ ತೆರವು ಕಾರ್ಯಾಚರಣೆ ಆರಂಭ. ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ. ಮೆಜೆಸ್ಟಿಕ್ ನಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಬೀದಿ ಬದಿ ವ್ಯಾಪಾರಿಗಳು ಯಾಕೆ ಏನಾಯಿತು ಎಂಬುದನ್ನ ವಿಡಿಯೋದಲ್ಲಿ ನೋಡೋಣ. ಇನ್ನು ಚಿನ್ನಾಭರಣ ಪ್ರಿಯರಿಗೆ ಮುಖ್ಯವಾದ ಸೂಚನೆ. ಮತ್ತೊಂದು ಬಾರಿ ಚಿನ್ನದ ಬೆಲೆಯಲ್ಲಿ ದಿಢೀರನೆ ಕುಸಿತ. ಬೆಳ್ಳಿ ಮಾತ್ರ ಏರಿಕೆಯಾಗಿದ್ದು ಚಿನ್ನದಲ್ಲಿ ಭರ್ಜರಿ ಕುಸಿತವಾಗಿದೆ. ಆ ಬಗ್ಗೆಯೂ ಕೂಡ ನೋಡೋಣ ಸ್ನೇಹಿತರೆ. ಜುಲೈ ತಿಂಗಳ ಪ್ರಾರಂಭದಲ್ಲೇ LPG ಗ್ರಾಹಕರಿಗೆ ಗುಡ್ ನ್ಯೂಸ್. LPG ಸಿಲಿಂಡರ್ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕುಸಿತ. ಆಟೋ ಚಾಲಕರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. LPG ಗ್ಯಾಸ್ ದರದಲ್ಲೂ ಕೂಡ 10 ರೂಪಾಯಿ ಇಳಿಕೆ. ಈ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಗೃಹ ಜ್ಯೋತಿ ಯೋಜನೆಯ ಅನರ್ಹ ಫಲಾನುಭವಿಗಳ ಪತ್ತೆ ಕಾರ್ಯ ಶುರು ಮಾಡಿದೆ. ಹೌದು, ಮನೆ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟು ದಾಖಲೆಗಳನ್ನ ಪರಿಶೀಲಿಸಲಿದ್ದಾರೆ. ಹೌದು ಗೆಳೆಯರೆ, ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯ ಜುಲೈ 1ರಿಂದಲೇ ರಾಜ್ಯಾದ್ಯಂತ ಆರಂಭವಾಗಿದ್ದು, ರಾಜ್ಯದ ಮತದಾರರು ಮಾತ್ರ ಇನ್ನು ಮುಂದೆ ಗೃಹ ಜ್ಯೋತಿಗೆ ಅರ್ಹರಾಗಿರುತ್ತಾರೆ. ಹೌದು ಗೆಳೆಯರೆ, ರಾಜ್ಯದವರಿಗೆ ಮಾತ್ರ ಗೃಹ ಜ್ಯೋತಿ ಯೋಜನೆ ನೀಡಲು ಈ ಒಂದು ಪರಿಷ್ಕರಣೆ ಕಾರ್ಯ ಈಗ ಆರಂಭವಾಗಿದೆ. ಮೀಟರ್ ರೀಡರ್ಗಳು, ಎಸ್ಕಾಂ ಸಿಬ್ಬಂದಿ ಗ್ರಾಹಕರು ಮನೆ ಮನೆಗೆ ಭೇಟಿ ಕೊಟ್ಟು ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡಲಿದ್ದಾರೆ. ಹೌದು, ಕೆಲಸಕ್ಕೆಂದು ಆರಿಸಿ ಬೇರೆ ರಾಜ್ಯಗಳಿಂದ ಕರ್ನಾಟಕದಲ್ಲಿ ಬಂದಿದ್ದು ಅಂತವರು ಕೂಡ ಗೃಹ ಜ್ಯೋತಿ ಯೋಜನೆ ಲಾಭ ಪಡೆದುಕೊಳ್ಳುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು, ಹಾಗಾಗಿ ಅವರನ್ನ ಹೊರಗಿಡುವ ದೃಷ್ಟಿಯಿಂದ ಮತ್ತೊಮ್ಮೆ ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆ ಶುರು ಮಾಡಲಾಗಿದೆ ಸ್ನೇಹಿತರೆ. ಹೌದು, ಸ್ವತಃ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸಿ ಮೊಬೈಲ್ ಅಪ್ಲಿಕೇಶನ್ ಮತ್ತು ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. 2023ರ ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಆಗಿದ್ದು, ಇದು ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡುವ ಯೋಜನೆ ಆಗಿದ್ದು, ಆದರೆ ಇದೇ ಒಂದು ಯೋಜನೆಯಲ್ಲಿ ಕೆಲವರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಹೌದು ಗೆಳೆಯರೆ, ಮನೆಗೆ ಅಂತ ಹೇಳಿ ಅಂಗಡಿ ಮುಂಗಟ್ಟುಗಳಿಗೂ ಉಚಿತ ವಿದ್ಯುತ್ ಲಾಭ ಪಡೆದುಕೊಳ್ಳುತ್ತಿದ್ದು, ಹಾಗಾಗಿ ಈಗ ಕರ್ನಾಟಕದ 5 ಎಸ್ಕಾಂಗಳಾಗಿರುವ ಬೆಸ್ಕಾಂ, ಮೆಸ್ಕಾಂ, ಸೆಸ್ಕ್, ಹೆಸ್ಕಾಂ ಮತ್ತು ಜೆಸ್ಕಾಂ ಗ್ರಾಹಕರಿಗೆ ಈ ಒಂದು ಪರಿಶೀಲನೆ ಕಾರ್ಯ ಶುರುವಾಗಲಿದೆ. ಅಂದ ಹಾಗೆ ಸ್ನೇಹಿತರೆ, ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದಾಗ ಆಧಾರ್ ಕಾರ್ಡ್ ಮಾಹಿತಿ ಕೊಡಬೇಕಾಗುತ್ತೆ. ಪಾಸ್ಪೋರ್ಟ್ ಅಳತೆ ಭಾವಚಿತ್ರ, ಮತದಾರರ ಗುರುತಿನ ಚೀಟಿಯ ಮಾಹಿತಿ, ಪ್ಯಾನ್ ಕಾರ್ಡ್ ಮತ್ತು ಬಾಡಿಗೆ ಮನೆಯೊಳಗೆ ಇದ್ದರೆ ಬಾಡಿಗೆ ಒಪ್ಪಂದ ಪತ್ರವು ಕೂಡ ಕೊಡಬೇಕು. ರೇಷನ್ ಕಾರ್ಡು ಮತ್ತು ಜಾತಿ ಪ್ರಮಾಣ ಪತ್ರವು ಕೂಡ ಕೇಳಲಾಗುತ್ತೆ ಎಂದು ಹೇಳಲಾಗಿದೆ. ಹಾಗಾಗಿ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಈ ದಾಖಲೆಗಳನ್ನು ರೆಡಿ ಇಟ್ಟುಕೊಳ್ಳಿ. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ಈ ಒಂದು ಹಿಂದೆ ಜೂನ್ 24ರಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಕೃಷ್ಣ ಬೈರೇಗೌಡವರು ಸಭೆಯೊಂದರಲ್ಲಿ ಫುಟ್ಪಾತ್ ಜನರ ಆಸ್ತಿ, ಅದರ ಒತ್ತುವರಿ ಮಾಡಿಕೊಂಡಿದ್ರೆ ಸಹಿಸೋದಿಲ್ಲ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಪಾದಚಾರಿಗಳ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ರು. ಫುಟ್ಪಾತ್ ಮೇಲೆ ಯಾವುದೇ ಅಡೆತಡೆಯಿಲ್ಲದೆ ಸುರಕ್ಷಿತವಾಗಿ ನಡೆದಾಡುವುದು ಪಾದಚಾರಿಗಳ ಮೂಲಭೂತ ಹಕ್ಕು. ಈ ಒಂದು ಹಕ್ಕನ್ನು ರಕ್ಷಿಸುವುದು ಸ್ಥಳೀಯ ಸಂಸ್ಥೆ ಮತ್ತು ಸರ್ಕಾರದ ಜವಾಬ್ದಾರಿ. ನಗರದಲ್ಲಿ 14,000 ಕಿಲೋಮೀಟರ್ ಉದ್ದದ ರಸ್ತೆಗಳಿದ್ದು, ಈ ಒಂದು ರಸ್ತೆಗಳ ಬದಿಯಲ್ಲಿ ಅಂಗಡಿಗಳನ್ನು ಇಡಲಾಗಿದೆ. ಅಂತಹ ಅಂಗಡಿಗಳನ್ನ, ಆದ್ಯತಾ ರಸ್ತೆಗಳನ್ನ ಗುರುತಿಸಿ ಫುಟ್ಪಾತ್ ಮೇಲಿರುವ ಎಲ್ಲಾ ಒಂದು ಅಂಗಡಿಗಳನ್ನ ಸಂಪೂರ್ಣವಾಗಿ ತೆರವು ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಅಷ್ಟು ಮಾತ್ರವಲ್ಲ, ಫುಟ್ಪಾತ್ ಒತ್ತುವರಿ ಮಾಡಿಕೊಂಡ ಅಂಗಡಿ ಮುಂಗಟ್ಟು ಮಾಲೀಕರು ಕೂಡ ಜುಲೈ 1ರೊಳಗಾಗಿ ತಾವಾಗಿನ ಒತ್ತುವರಿ ತೆರವುಗೊಳಿಸಬೇಕು. ಇಲ್ಲವಾದರೆ BBMP ಅಧಿಕಾರಿಗಳೇ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ನಡೆಸಲಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಭಾರಿ ಮೊತ್ತದ ದಂಡವು ಕೂಡ ವಿಧಿಸಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ರು. ಈಗ ಅದರಂತೆ ಜುಲೈ 1 ಬೆಳಗ್ಗೆನೆ ಮೆಜೆಸ್ಟಿಕ್ ನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನ ಧ್ವಂಸ ಮಾಡಲಾಗಿದೆ. ಹೌದು ಗೆಳೆಯರೆ, ಬೆಂಗಳೂರಿನ ಫುಟ್ಪಾತ್ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಕೊಡಲಾಗಿದೆ. ಬೆಳಿಗ್ಗೆನೆ ಜೆಸಿಬಿಗಳು ಘರ್ಜನೆ ಮಾಡಿವೆ. ಬೆಂಗಳೂರು ನಗರದಲ್ಲಿ ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದಂತ ಫುಟ್ಪಾತ್ ಅತಿಕ್ರಮಣ ತೆರವುಗೊಳಿಸಲು ಬೃಹತ್ ಕಾರ್ಯಾಚರಣೆ ಇಂದಿನಿಂದಲೇ ಆರಂಭವಾಗಿದೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಫೋಟೋಗಳು ವೈರಲ್ ಕೂಡ ಆಗುತ್ತಿವೆ.
ಹೌದು, ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ತೆರವು ಜೊತೆಗೆ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗಾಗಿ ಫುಟ್ಪಾತ್ ಮತ್ತು ಸಾರ್ವಜನಿಕ ಜಾಗ ಬಳಸಿಕೊಂಡವರ ವಿರುದ್ಧವೂ ಕೂಡ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದಂತ ಅನಧಿಕೃತ ನಿರ್ಮಾಣಗಳು ಹಾಗೂ ತಾತ್ಕಾಲಿಕ ಅತಿಕ್ರಮಣಗಳನ್ನು ಕೂಡ ಇಂದು ತೆರವುಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಆಘಾತ ತಂದಿದೆ. ಹೌದು ಗೆಳೆಯರೆ, ಮೆಜೆಸ್ಟಿಕ್, ಶಿವಾಜಿನಗರ, ಗಾಂಧಿನಗರ, ಚಿಕ್ಕಪೇಟೆ, ಚಾಮರಾಜಪೇಟೆ ಸೇರಿದಂತೆ ಹಲವು ಕಡೆ ಆಗಿದ್ದಂಥ ಒತ್ತುವರಿ ಇಂದು ತೆರವು ಮಾಡಲಾಗಿದೆ. ಮೆಜೆಸ್ಟಿಕ್ನಲ್ಲಿ ಅನೇಕ ವ್ಯಾಪಾರಿಗಳು ಫುಟ್ಪಾತ್ಗಳನ್ನೇ ನಂಬಿ ಅವಲಂಬಿಸಿದ್ದು, ಇದೀಗ ಜಿಬಿಎ ದಿಢೀರಂತ ಫುಟ್ಪಾತ್ ತೆರವು ಕಾರ್ಯ ನಡೆಸಿದ್ದು, ಇದಕ್ಕೆ ವ್ಯಾಪಾರಿಗಳು ಭಾರಿ ಆಕ್ರೋಶ ಹೊರಹಾಕಿದ್ದಾರೆ. ಅಂಗಡಿ ಧ್ವಂಸ ಮಾಡಿದ್ರೆ ಇಲ್ಲೇ ಸೀಮೆಎಣ್ಣೆ ಹಾಕಿಕೊಂಡು ಸುಟ್ಟುಕೊಳ್ಳುತ್ತೇವೆ ಎಂದು ಅಂಗಡಿ ಮಾಲೀಕರು ಬೆದರಿಕೆ ಹಾಕಿರುವುದು ಕೂಡ ಬೆಳಕಿಗೆ ಬಂದಿದೆ. ಇದೇ ವೇಳೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಕೆಲ ವ್ಯಾಪಾರಿಗಳು, ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಹೀಗೆ ಆಗಿಲ್ಲ, ಯಡಿಯೂರಪ್ಪನವರ ಸರ್ಕಾರ ಇದ್ದಾಗಲೂ ಕೂಡ ಹೀಗೆ ಆಗಿಲ್ಲ, ಈಗ ಯಾಕೆ ಈ ತೆರವು ನಮಗೆ ದಾರಿ ದೋಚುತ್ತಿಲ್ಲ, ಅಂಗಡಿ ಇಲ್ಲ ಅಂದ್ರೆ ಬದುಕೋದೇ ಕಷ್ಟ, ಮಕ್ಕಳ ಶಾಲೆ ಫೀಸು ಕಟ್ಟೋದಾದ್ರೂ ಹೇಗೆ ಎಂದು ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರನ್ನ ಹಾಕಿದ್ದಾರೆ. ಹೌದು ಗೆಳೆಯರೆ, ಮೆಜೆಸ್ಟಿಕ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಈಗ ಜಿಬಿಎ ಮತ್ತು ಬೆಂಗಳೂರು ಪಾಲಿಕೆ ಸಿಬ್ಬಂದಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ನಮಗೊಂದು ದಾರಿ ಮಾಡಿಕೊಡಿ, 40 ವರ್ಷದಿಂದ ಅಂಗಡಿ ಹಾಕಿದ್ದೇವೆ, ಈಗ ದಿಢೀರ್ ತೆಗೆಸಿದ್ರೆ ಎಲ್ಲಿ ಹೋಗೋದು, ಇಲ್ಲೇ ಸೀಮೆಎಣ್ಣೆ ಹಾಕಿಕೊಂಡು ಸಾಯ್ತೀವಿ ಎಂದು ಗೋಳಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಹೌದು ಗೆಳೆಯರೆ, ಮತ್ತೊಮ್ಮೆ ಚಿನ್ನದ ಬೆಲೆಯಲ್ಲಿ ದಿಢೀರನೆ 1,260 ರೂಪಾಯಿ ಇಳಿಕೆ ಆಗಿದೆ. ಬಂಗಾರ ಖರೀದಿ ಮಾಡಲು ಯೋಚಿಸುತ್ತಿರುವವರಿಗೆ ಇದೊಂದು ರೀತಿ ಶುಭ ಸುದ್ದಿ. ಜುಲೈ ತಿಂಗಳ ಆರಂಭದಲ್ಲೇ ಭರ್ಜರಿ ಕುಸಿತ ಕಂಡಿದೆ. ಜೂನ್ ತಿಂಗಳಲ್ಲೂ ಕೂಡ ಕುಸಿತ ಕಂಡ ಬಂಗಾರ ಈಗ ಆ ಒಂದು ಕುಸಿತದ ಹಾದಿ ಜುಲೈ ತಿಂಗಳಲ್ಲೂ ಕೂಡ ಮುಂದುವರೆಸಿದೆ. ಈಗ ಮಾರುಕಟ್ಟೆ ಪ್ರಕಾರ ನೋಡುವುದಾದ್ರೆ 24 ಕ್ಯಾರೆಟ್ ಅಪರಂಜಿ ಚಿನ್ನ 10 ಗ್ರಾಮ್ಗೆ ಬರೋಬ್ಬರಿ 1,260 ರೂಪಾಯಿಯಷ್ಟು ಇಳಿಕೆಯಾಗಿದೆ. ಪ್ರಸ್ತುತ ದರ 1,40,780. ಇದು ಪ್ರತಿ 10 ಗ್ರಾಮ್ಗೆ ಸ್ನೇಹಿತರೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನ 10 ಗ್ರಾಮ್ನಲ್ಲಿ 1,150 ರೂಪಾಯಿ ಇಳಿಕೆ ಆಗುವ ಮೂಲಕ ಇವತ್ತಿನ ಬೆಲೆ 1,29,050 ರೂಪಾಯಿಗೆ ಬಂದು ನಿಂತಿದೆ. ಚಿನ್ನದಲ್ಲಿ ತೀವ್ರ ಇಳಿಕೆ ಆಗಿದ್ರು, ಆದರೆ ಬೆಳ್ಳಿ ಬೆಲೆ ಮಾತ್ರ ಭಾರಿ ಏರಿಕೆ ಆಗಿದೆ. ಹೌದು ಗೆಳೆಯರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಳ್ಳಿ ದರದಲ್ಲಿ ಶೇಕಡ 0.53ರಷ್ಟು ಹೆಚ್ಚಿಗೆ ಆಗಿದ್ದರಿಂದ ಸದ್ಯ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5,000 ರೂಪಾಯಿ ಏರಿಕೆಯಾಗಿ 2,40,000 ರೂಪಾಯಿಗೆ ಬಂದು ನಿಂತಿದೆ. ಹೌದು, ನಿನ್ನೆ 2,35,000 ಪ್ರತಿ ಕೆಜಿ ಬೆಳ್ಳಿ ಇತ್ತು. ಇವತ್ತು ಅದು 5,000 ರೂಪಾಯಿ ಏರಿಕೆ ಕಾಣುವ ಮೂಲಕ 2,40,000ಕ್ಕೆ ಬಂದು ಮುಟ್ಟಿದೆ. ಅಂದ ಹಾಗೆ ಸ್ನೇಹಿತರೆ, ಚಿನ್ನ ಇನ್ನಷ್ಟು ಕುಸಿಯುವ ಲಕ್ಷಣ ಇದೆ ಎಂದು ತಜ್ಞರು ಇಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಹೌದು, ಯಾಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಡಾಲರ್ ಮೌಲ್ಯವು ಕೂಡ ಏರಿಕೆ ಆಗುತ್ತಿದ್ದು, ಈ ಎಲ್ಲ ಕಾರಣಕ್ಕೆ ಚಿನ್ನದ ಮೇಲಿನ ಹೂಡಿಕೆದಾರರು ಈಗ ಬೇರೆ ಕಡೆಗೆ ಮುಖ ಮಾಡಿದ್ದಾರೆ. ಹಾಗಾಗಿ ಶೀಘ್ರವೇ ಚಿನ್ನ ಇನ್ನಷ್ಟು ಕುಸಿಯುವ ಲಕ್ಷಣ ಇದೆ ಎಂದು ಹೇಳಲಾಗಿದೆ. ಆದರೆ ಈ ಒಂದು ಚಿನ್ನ ದೀರ್ಘಕಾಲ ಕುಸಿತ ಕಾಣೋದಿಲ್ಲ ಸ್ನೇಹಿತರೆ, ಯಾವಾಗ ಬೇಕಾದರೂ ರಿವರ್ಸ್ ಹೊಡೆಯುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ. ನಿಮ್ಮ ಪ್ರಕಾರ ಚಿನ್ನ ಕುಸಿತವಾಗಬೇಕೋ ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಗುಡ್ ನ್ಯೂಸ್ಗೆ ಹೋಗೋಣ. LPG ಸಿಲಿಂಡರ್ ಬಳಕೆದಾರರಿಗೆ ಜುಲೈ ತಿಂಗಳ ಮೊದಲ ದಿನವೇ ಸಮಾಧಾನಕರ ಸುದ್ದಿಯೊಂದು ಸಿಕ್ಕಿದೆ. ಹೌದು, ಜುಲೈ 1ರಿಂದ ಅನ್ವಯವಾಗುವಂತೆ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ದರದಲ್ಲಿ ಭಾರೀ ಕಡಿತ ಮಾಡಲಾಗಿದೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಂಥ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ಇವತ್ತು ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಹೌದು ಗೆಳೆಯರೆ, ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 183 ರೂಪಾಯಿ 50 ಪೈಸೆ ಇಳಿಕೆ ಮಾಡಿ ಆದೇಶ ಹೊರಡಿಸಿವೆ. ತಿಂಗಳ ಆರಂಭದಲ್ಲೇ ಈ ಒಂದು ಸಿಹಿ ಸುದ್ದಿ ಪ್ರಕಟವಾಗಿರುವುದರಿಂದ ಡಾಬಾ, ಹೋಟೆಲ್ ಮತ್ತು ಕ್ಯಾಟರಿಂಗ್ ಮಾಡುವಂತವರಿಗೆ ದೊಡ್ಡ ಮಟ್ಟದ ಆರ್ಥಿಕ ಪರಿಹಾರ ಸಿಕ್ಕಂತಾಗಿದೆ. ಇನ್ನು ಈ ಒಂದು ಬೆಲೆ ಇಳಿಕೆ ಮೊದಲು 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 3,113 ರೂಪಾಯಿ ಇತ್ತು. ಇದೀಗ ಕುಸಿತ ಕಂಡ ಬಳಿಕ 2,930 ರೂಪಾಯಿಗೆ ಬಂದು ತಲುಪಿದೆ ಸ್ನೇಹಿತರೆ. ಆದ್ರೆ ಇಲ್ಲಿ ಒಂದು ಶಾಕಿಂಗ್ ಮಾಹಿತಿ ಏನೆಂದ್ರೆ, ಗೃಹ ಬಳಕೆ ಗ್ರಾಹಕರಿಗೆ ಯಾವುದೇ ಒಂದು ವಿನಾಯಿತಿ ಸಿಕ್ಕಿಲ್ಲ. ಹೌದು, ಮನೆಗಳಲ್ಲಿ ಬಳಸುವ 14.2 ಕೆಜಿಯ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹಿಂದಿನಂತೆ 942 ರೂಪಾಯಿಯಲ್ಲಿ ಮುಂದುವರೆದಿದೆ ಸ್ನೇಹಿತರೆ. ಇನ್ನು ಇಲ್ಲಿ ಆಟೋ ಚಾಲಕರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. ದೀರ್ಘಕಾಲದ ಬೆಲೆ ಏರಿಕೆಗೆ ಬ್ರೇಕ್ ಬಿದ್ದಿದೆ. ಹೌದು, ನಿರಂತರ LPG ದರ ಏರಿಕೆಯಿಂದ ಕಂಗೆಟ್ಟಿದ್ದಂಥ ಆಟೋ ಚಾಲಕರಿಗೆ ಕೊನೆಗೂ ಸ್ವಲ್ಪ ನಿರಾಳ ಸಿಕ್ಕಿದೆ. ಪ್ರಮುಖ ಇಂಧನ ವಿತರಕ ಸಂಸ್ಥೆಯಾದ ಟೋಟಲ್ ಎನರ್ಜೀಸ್ ತನ್ನ ಬಂಕ್ಗಳಲ್ಲಿ ಆಟೋ LPG ದರವನ್ನು ಪ್ರತಿ ಲೀಟರ್ಗೆ 10 ರೂಪಾಯಿ ಇಳಿಕೆ ಮಾಡಿದೆ. ಈ ಒಂದು ಹೊಸ ಬದಲಾವಣೆಯೊಂದಿಗೆ ಆಟೋ LPG ದರವು ಕೂಡ ಸುಮಾರು 85 ರೂಪಾಯಿ ಆಸುಪಾಸು ಬಂದು ತಲುಪಿದೆ ಸ್ನೇಹಿತರೆ. ಕಳೆದ ಕೆಲವು ತಿಂಗಳಿನಿಂದ ನಿರಂತರವಾಗಿ ಏರಿಕೆ ಕಂಡಿದ್ದಂತ ಈ ಒಂದು ಆಟೋ ಗ್ಯಾಸ್ ದರಕ್ಕೆ ಮೊದಲ ಬಾರಿ ಇಳಿಕೆ ಕಂಡಿದ್ದು ಆಟೋ ಚಾಲಕರಿಗೆ ಸಿಹಿ ಸುದ್ದಿಯಾಗಿದೆ.
ಇತ್ತೀಚಿನ ಅವಧಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ನಡೆದಂತ ಇಂಧನ ಪೂರೈಕೆ ಅಸ್ಥಿರತೆ ಮತ್ತು ಅಂತಾರಾಷ್ಟ್ರೀಯ ಸಂಘರ್ಷಗಳ ಪರಿಣಾಮವಾಗಿ ಎಲ್ಪಿಜಿ ದರಗಳು ಗಗನಕ್ಕೇರಿದ್ದವು. ಇದರಿಂದ ದಿನನಿತ್ಯ ಆಟೋ ಓಡಿಸುವ ಚಾಲಕರಿಗೆ ದೊಡ್ಡ ಆರ್ಥಿಕ ಹೊರೆಯೂ ಕೂಡ ಆಗಿತ್ತು. ಆದರೆ ಈಗ ಏಕಾಏಕಿ ಬೆಲೆ ಇಳಿಕೆ ಆಗಿದ್ದರಿಂದ ಆಟೋ ಚಾಲಕರಲ್ಲಿ ಸಂತೋಷ ಮೂಡಿದೆ. ಈಗ ದಿನದ ಆದಾಯದಲ್ಲಿ ಸ್ವಲ್ಪ ಉಸಿರಾಡುವ ಅವಕಾಶ ಸಿಕ್ಕಿದೆ ಎಂದು ಮಾಧ್ಯಮಗಳ ಮುಂದೆ ಆಟೋ ಚಾಲಕರು ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಕೊನೆ ಮಾಹಿತಿ ಏನೆಂದ್ರೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 180 ರೂಪಾಯಿ ಇಳಿಕೆ ಆದ ಬೆನ್ನಲ್ಲೇ ಪೆಟ್ರೋಲ್ನಲ್ಲಿ 5 ರೂಪಾಯಿ, ಡೀಸೆಲ್ ದರದಲ್ಲಿ 3 ರೂಪಾಯಿ ಇಳಿಕೆ ಆಗಲಿದೆ. ಹೌದು, ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 180 ರೂಪಾಯಿ ಇಳಿಕೆ ಮಾಡಿದ್ದು, ಸದ್ಯ ಈಗ ಪೆಟ್ರೋಲ್ ಬೆಲೆಯೂ ಕೂಡ ಲೀಟರ್ಗೆ 5 ರೂಪಾಯಿ ಮತ್ತು ಡೀಸೆಲ್ ಬೆಲೆಯೂ ಕೂಡ 3 ರೂಪಾಯಿ ಇಳಿಕೆಯಾಗಿದೆ. ಹೌದು ಗೆಳೆಯರೆ, ಮಾಹಿತಿಯ ಪ್ರಕಾರ ಜಾಗತಿಕ ತೈಲ ದರ ಕುಸಿತ ಹಿನ್ನೆಲೆಯಲ್ಲಿ ನೈರಾ ಎನರ್ಜಿ ಪೆಟ್ರೋಲ್ ಬೆಲೆಯನ್ನು ಲೀಟರ್ಗೆ 5 ರೂಪಾಯಿ ಇಳಿಕೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ತೈಲ ಬೆಲೆಗಳು ಕಡಿಮೆ ಆಗುತ್ತಿದ್ದು, ಇತ್ತ ಖಾಸಗಿ ಇಂಧನ ಚಿಲ್ಲರೆ ವ್ಯಾಪಾರಿ ನೈರಾ ಎನರ್ಜಿಯವರು ಕೂಡ ಪೆಟ್ರೋಲ್ ಬೆಲೆಯಲ್ಲಿ 5 ರೂಪಾಯಿ ಮತ್ತು ಡೀಸೆಲ್ ಬೆಲೆಯನ್ನು 3 ರೂಪಾಯಿಗೆ ಇಳಿಕೆ ಮಾಡಿದೆ. ಹೌದು, ಪಶ್ಚಿಮ ಏಷ್ಯಾದಲ್ಲಿನ ಉದ್ಯೋಗಿನತೆ ಕಡಿಮೆ ಆಗಿರುವುದರಿಂದ ಅಂತಾರಾಷ್ಟ್ರೀಯ ತೈಲ ಬೆಲೆಗಳು ಕೂಡ ಕಡಿಮೆ ಆಗುತ್ತಿದ್ದು, ಹಾಗಾಗಿ ಈಗ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿತ ಮಾಡಲಾಗಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ವಾತಾವರಣ ಈಗ ಕಡಿಮೆ ಆಗಿದ್ದ ಬಳಿಕ ಪ್ರಮುಖ ಸಮುದ್ರ ಮಾರ್ಗವು ಕೂಡ ಪುನಃ ತೆರೆಯಲಾಗುತ್ತಿದ್ದು, ಹಾಗಾಗಿ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ಹರಿವು ಮತ್ತೊಮ್ಮೆ ಪುನಃ ಸ್ಥಾಪನೆ ಆಗುತ್ತಿದ್ದು, ಹಾಗಾಗಿ ಈಗ ಮತ್ತೊಮ್ಮೆ ಸರಿಯಾದ ಬೆಲೆಗಳಿಗೆ ಇವು ಬರಲಿವೆ. ಸ್ನೇಹಿತರೆ, ದೇಶಾದ್ಯಂತ ನೈರಾದ 7,000ಕ್ಕೂ ಹೆಚ್ಚು ಇಂಧನ ಕೇಂದ್ರಗಳು ಇದ್ದು, ನಿಮ್ಮವರಲ್ಲೂ ಕೂಡ ಇದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.